ಓಕೆ, ಸಕ್ಕತ್ ಸಾಫ್ಟ್ ಆಗಿದೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ದ ನ್ಯೂ ವಾಕ್. ನಾವು ಇವತ್ತಿದ್ದೀವಿ ಜಯನಗರ್ 4th ಬ್ಲಾಕಲ್ಲಿ ಇದ್ದೀವಿ. ದೋಸೆ ಮಣ್ಣನ್ನ ಅವ್ರದ್ದು ಇಲ್ಲಿ ಹೋಟೆಲ್ ಯಾರು ಸಜೆಸ್ಟ್ ಮಾಡಿದ್ರು, ರೆಕಮೆಂಡ್ ಚೆನ್ನಾಗಿದೆ ಟೇಸ್ಟ್ ಮಾಡಿ ಅಂತ ಹುಡ್ಕೊಂಡ್ಬಂದ್ವಿ. ಇಲ್ಲಿಗೂ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನು ಕತೆ. ಸೊ ಇದು ಆ್ಯಕ್ಚುಲಿ ವಿಜಯ PU ಕಾಲೇಜ್ ಅಂತ ಇದೆ. ವಿಜಯ PU ಕಾಲೇಜ್ ನಾನು ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ಹೋಗೋಣ. ಎಕ್ಸಾಕ್ಟಿಂಗ್ ಆ್ಯಂಡ್ ಮೈ ಫೇವ್ರೇಟ್, ಅವರ್ ಫೇವ್ರೇಟ್ ದೋಸೆ ಮತ್ತು ಇಡ್ಲಿನ ಯಾವ ಥರ ಇದೆ ಟೇಸ್ಟ್ ಅಂತೇಳಿ ನೋಡ್ಬಿಟ್ಟು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಸೊ ನನ್ನ ದೂರದಲ್ಲಿ ದೋಸೆ ಮಂಜಣ್ಣ ಹೋಗ್ತೇವೆ. ಸೊ ಜನರುಗಳಿಗೆ ಅಂದರೆ ಲೈಕ್ ತುಂಬಾ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಅಂದರೆ ತುಂಬಾ ಮಹತ್ವ ತಗೊಂಡಿರೋದು ದೋಸೆ ಮತ್ತು ಇಡ್ಲಿ ಅಂತ ಹೇಳ್ಬೋದು. ಸೊ ನನಗಂತನೆಲ್ಲ ತುಂಬ ಜನಕ್ಕೆ ದೋಸೆ ಮತ್ತು ಇಡ್ಲಿನ ಹಲವಾರು ಕಡೆ ಹೋಗಿ ಟೇಸ್ಟ್ ಮಾಡ್ತಕ್ಕಂಥ ಒಂದು ಕ್ರೇವಿಂಗ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅವರಿಗೆ ಈ ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ದೋಸೆ ಮಂಜಣ್ಣ ಹೋಟೆಲು, 12th ಮೇನ್ ರೋಡ್. ಹೌದು, ಜಯನಗರ 4th ಬ್ಲಾಕಲ್ಲಿ ಬರುತ್ತೆ. ಸೊ ಸ್ನೇಹಿತರೆ, ಇವಾಗ ಆಲ್ರೆಡಿ ಟೈಮ್ ಆಗಿದೆ 7 o'clock. ಸ್ವಲ್ಪ ಲೇಟ್, 8 o'clock ಆಗಿದೆ ಟೈಮು. ಸ್ವಲ್ಪ ಲೇಟ್ ಆಗೋಯ್ತು ನಾವು ಬರೋದಕ್ಕೆ. ನಾವು ಮಾರ್ನಿಂಗ್ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾರ್ನಿಂಗ್ ಬರೋದಕ್ಕೆ ಇನ್ನೂ ಕಾರಣಾಂತರಗಳಿಂದ ನಾವು ಬರೋಕ್ಕಾಗಿಲ್ಲ. ಸೊ ರೀಚ್ ಆದ್ವಿ. ಫೈನಲಿ ಇವಾಗ ಆರ್ಡರ್ ಮಾಡಿ ಊಟ ಮಾಡೋದೊಂದು ಬಾಕಿ ಇದೆ. ಹೌದು, ನೋಡೋಣ ಏನೇನಿದೆ. ಮೋಸ್ಟ್ ಆಫ್ ದ ಫೇವರೇಬಲ್ ಥಿಂಗ್ಸ್ನ ಟ್ರೈ ಮಾಡ್ತೀವಿ. ನಮಗೆ ಯಾವುದೇ ಫೇಮಸ್ ಇರುತ್ತೆ, ಯಾವುದೇ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಇನ್ನೇನಾದ್ರು ವೀಡಿಯೋನ ಲೈಕ್ ಮಾಡಿ, ಹಾಗೆ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೊಸ ವೀಡಿಯೋ ಆದಾಗ. ಲೆಟ್ಸ್ ಸ್ಟಾರ್ಟ್. ಸೊ ಸ್ನೇಹಿತರೆ, ಜಯನಗರದಲ್ಲಿರ್ತಕ್ಕಂಥ ಈ ದೋಸೆ ಮಂಜಣ್ಣ ಹೋಟೆಲು ಜಯನಗರದಲ್ಲಿರೋರಿಗೆ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏನೇನು ಸ್ಪೆಷಲ್ ಇಲ್ಲಿ? ದೋಸೆ ಮೈಸೂರು ಮಸಾಲೆ ಇದೆ, ಬಾತ್ ಮಸಾಲ, ಬಟರ್ ಮಸಾಲ, ಪುರಿ ಮಸಾಲ, ಪುಡಿ ಏನೇನು ಓಕೆ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ, ಖಾರ ಬಾತ್, ಕೇಸರಿ ಬಾತ್ ಇರುತ್ತೆ, ಶಾವಿಗೆ ಬಾತು, ಟೊಮೊಟೊ ಬಾತ್ ಇದೆ. ಸೊ ಸ್ನೇಹಿತರೆ, ಸಮಯ ಆಲ್ರೆಡಿ 8:30 ಆಗಿತ್ತು. ಸೊ ಇನ್ನೂ ಕೂಡ ದೋಸೆ ಹಂಚು ಫುಲ್ ದೋಸೆ ಹಾಕ್ತಾನೆ ಇದ್ರು, ಅಷ್ಟು ಜನ ಇದ್ದರು ಇಲ್ಲಿ ಆ್ಯಕ್ಚುಲಿ. ಸೊ ನಾವು ಇಲ್ಲಿ 2 ಮಸಾಲೆ ದೋಸೆ ಮತ್ತು 1 ಗೀ ಪುಡಿ ದೋಸೆನ ಆರ್ಡರ್ ಮಾಡಿದ್ವಿ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಅಷ್ಟೇ ಅಲ್ಲ, ಇಲ್ಲಿ ಮತ್ತು ಉದ್ದಿನವಡೆ ಮತ್ತು ಮಸಾಲೆ ವಡೆ ಕೂಡ ಸಿಗುತ್ತೆ. ಸೊ ಅದನ್ನು ಕೂಡ ಟೇಸ್ಟ್ ಮಾಡ್ಬೋದು. ಆ ದೋಸೆ ಫ್ಲೇವರ್ ಮೂಗಿಗೆ ಹಾಗೆ ಹೊಡಿತಾ ಇದೆ. ಸೊ ನಾವು ವೇಟ್ ಮಾಡ್ತಾಯಿದ್ದೀವಿ. ಸೊ ಸ್ನೇಹಿತರೆ, ರೇಟ್ ಕಾರ್ಡ್ ನೋಡ್ಬೋದು ಇಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು. ಇಡ್ಲಿಗೆ 30 ರೂಪೀಸು, ತಟ್ಟೆ ಇಡ್ಲಿಗೆ 20 ರೂಪಾಯಿ. ಈ ಥರ ರೇಟ್ಸ್ ಎಲ್ಲ ಬರೆದಿದ್ದಾರೆ. ಪುಡಿ ಮಸಾಲ 50 ರೂಪಾಯಿ. ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇದೆ. ಎರಡು ಮೈಸೂರು ಒಂದು ಪುಡಿ ಆರಾಮಾಗಿ. ತುಪ್ಪದ ಫ್ಲೇವರ್ ಹಾಗೆ ಮುಗಿಗೆ ಹೊಡಿತಾ ಇದೆ. ಸೊ ಘಮ ಘಮ ಅಂತ ಇದೆ ಸ್ನೇಹಿತರೆ. ದೋಸೆ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ ಅಂತೇಳಿ. ಟೆಕ್ಸ್ಚರ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಬನ್ನಿ ದೋಸೆ ಮಂಜಣ್ಣದಲ್ಲಿ ದೋಸೆ ಯಾವ ಥರ ಇರುತ್ತೆ ಟೇಸ್ಟ್ ಮಾಡೋಣ. ಇದನ್ನು ಸ್ಟ್ರೀಟ್ ಫುಡ್ ಅಂತಲೂ ಹೇಳೋಕ್ಕಾಗಲ್ಲ, ರೆಸ್ಟೋರೆಂಟ್ ಫುಡ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಇಟ್ಸ್ ಕೂಲ್. ಸೊ ಇವಾಗ ನಾವು ತೊಗೊಂಡಿರೋದು ಏನು ದೋಸೆ ಇದು? ಗೀ ಪುಡಿ ಮಸಾಲೆ. ಓಕೆ. ಸೊ ಚಟ್ನಿ ತುಂಬ ಸ್ಪೈಸಿಯಾಗಿತ್ತು. ನಾನು ಟೇಸ್ಟ್ ಮಾಡಿದೆ ಆವಾಗಲೇ ಒಂದು ಸಲ. ಕ್ರಂಚಿ ಆಗಿದೆ. ಒಳಗಡೆ
ನೀಟಾಗಿ ಪಲ್ಯ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಕ್ರಂಚಿಯಾಗಿದೆ ನೋಡೋಕ್ಕೆ, ಗರಿ ಗರಿಯಾಗಿದೆ, ತುಪ್ಪ ಹಾಕಿದ್ದಾರೆ ಮೇಲೆ. ಸೊ ಇದ್ರದ್ದು ಟೇಸ್ಟ್ ನೋಡೋಣ ಇವಾಗ. ಸೆಂಟ್ರಿಂದ ಮುರಿತಾ ಇದ್ದೀನಿ ಆ್ಯಕ್ಚುಲಿ. ಕ್ರಂಚಿನೆಸ್ಸು ಕಾಣಿಸ್ತಾ ಇದೆ. ಸ್ವಲ್ಪ ಜಾಸ್ತಿ ಚಟ್ನಿ ಹಾಕ್ಕೊಂಡು, ಕೆಂಪು ಚಟ್ನಿ ಮತ್ತು ಪಲ್ಯ ಹಾಕ್ಕೊಂಡು ತಿನ್ನೋಣ. ಟೆಕ್ಸ್ಚರ್ ಈ ಥರ ಇದೆ. ಹೆಂಗನ್ಸಿದೆ ಟೇಸ್ಟ್? ಡಿಫ್ರೆನ್ಸ್ ಹೆಂಗಿದೆ? ತುಂಬ ಕಡೆ ಟೇಸ್ಟ್ ಮಾಡಿರ್ತೀರಾ. ಇನ್ನು ಸ್ವಲ್ಪ ತಿಂದ್ಬಿಟ್ಟು ಹೇಳ್ಬೇಕಾಗುತ್ತೆ. ಓಕೆ, ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕ್ರಿಸ್ಪಿ ಆಗಿದೆ. ಕ್ರಿಸ್ಪಿನೆಸ್, ಆ ಗರಿ ಗರಿ ಅನಿಸ್ತಾ ಇರುತ್ತೆ. ಹೌದು, ಇದಕ್ಕೂ ಮುಂಚೆ 2 ದೋಸೆ ತಿಂದ್ವಿ, ಅದು ಮೈಸೂರು ಮಸಾಲೆ ದೋಸೆ. ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್. ಚಟ್ನಿ ಇನ್ನು ಸ್ವಲ್ಪ ಮಾಡಿಫೈ ಮಾಡ್ಬೋದಿತ್ತೇನೋ ಅನಿಸ್ತು. ಹೌದು, ಚೆನ್ನಾಗಿದೆ. ಒಂದ್ಸಲ ಟೇಸ್ಟ್ ಮಾಡ್ಬೋದು. ಒಂದ್ಸಲ ಬಂದು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ, 50 ರೂಪೀಸ್ 60 ರೂಪೀಸ್ ಅಷ್ಟೇ. ಹೌದು. ಹೈಯೆಸ್ಟ್ ಸೆಲ್ಲಿಂಗ್ ಯಾವುದು ನಿಮ್ಮಲ್ಲಿ? ನಮ್ಮಲ್ಲಿ ಮೈಸೂರು ಮಸಾಲ, ಪುಡಿ ಆನಿಯನ್, ಓಕೆ, ಪುಡಿ ಮಸಾಲ, ಓಕೆ, ಬಾತ್ ಮಸಾಲ. ಓಕೆ. ಪದೇ ಪದೇ ವಿಡಿಯೋ ಚೆನ್ನಾಗಿತ್ತು. ಮಾಡಿ ಹಾಕಿ ತುಪ್ಪ ಹಾಕಿ. ಏನು ಕೇಳಿದ್ದು? ಆಮೇಲೆ ಮಸಾಲ, ಬಟರ್ ಮಸಾಲ, ಸೇಲಂ ಇಡ್ಲಿ, ರವಾ ಇಡ್ಲಿ, Okay. ರೈಸ್ ಬಾತು, ಶಾವಿಗೆ ಬಾತ್ ಇದೆ, ಖಾರ ಬಾತು, ಕೇಸರಿ ಬಾತು, ಓಕೆ. ಎಲ್ಲ ಜಾಸ್ತಿ. ಸೊ ಮಾರ್ನಿಂಗ್ ಯಾವ್ದು ಜಾಸ್ತಿ ತಿಂತಾರೆ? ಎಲ್ಲ ಸರ್, ಎಲ್ಲ ತಿಂತಾರೆ. ಓಕೆ, ಎಲ್ಲ ಸೇಲ್ ಜಾಸ್ತಿ. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ? ನಾನು 8 ವರ್ಷದಿಂದ. ಓಕೆ, ಓಕೆ. ತುಂಬ ಖುಷಿ ಆಯಿತು. ಸೊ ಇವಾಗ ಸೇಲಂ ಇಡ್ಲಿ ತೊಗೊಂಡಿದ್ದೀನಿ. ಸೇಲಂ ಇಡ್ಲಿಗೆ ಮೇಲ್ಗಡೆಗೆ ಪುಡಿ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ, ಜೊತೆಗೆ ವೈಟ್ ಚಟ್ನಿ ಮತ್ತು ಕೆಂಪು ಚಟ್ನಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಎರಡೂ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಹೇಳ್ತೀನಿ ಯಾವ ಥರ ಇದೆ ಟೇಸ್ಟ್ ಅಂತೇಳಿ. ಸರಿ, ಇಡ್ಲಿ ತುಂಬ ಸಾಫ್ಟಿ ಆಗಿದೆ. ಈ ಥರ ಈರುಳ್ಳಿನೂ ಮತ್ತು ಇದನ್ನು ಮಿಕ್ಸ್ ಮಾಡಿಕೊಂಡೆ. ಈ ಥರ ಇದೆ ಅಂತ ನೋಡ್ಬೋದು. ಹತ್ರ ಬಂದು ಅಷ್ಟು ಕಾಣಿಸಲ್ಲ ಆ್ಯಕ್ಚುಲಿ ನಿಮಗೆ. ಸಕ್ಕ ಸಾಫ್ಟಾಗಿದೆ. ಡಿಫ್ರೆಂಟ್ ಫ್ಲೇವರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆ್ಯಕ್ಚುಲಿ ಸೇಲಂ ಸ್ಟೈಲ್ ಇಡ್ಲಿನ. ಸೊ ಸೇಲಮಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ದೋಸೆ ಮುಂಜಾನೆ ಬಂದು ಡೆಫಿನೆಟ್ಲಿ ಟೇಸ್ಟ್ ಮಾಡ್ಬೋದು. ಸೊ ಇಡ್ಲಿನ ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಫೋಕಸ್ ಆಗುತ್ತಾ? ಚಟ್ನಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೆಳ್ಳಿ ಚಟ್ನಿ ಜಾಸ್ತಿ ಹಾಕೊಂತಿರ್ಬೇಕು ಆ್ಯಕ್ಚುಲಿ. ಸೊ ನಾವು ತೊಗೊಂಡಿರ್ತಕ್ಕಂಥ ಮೈಸೂರು ಮಸಾಲ ದೋಸೆ ಮತ್ತು ಗೀ ಬೋಡಿ ಮಸಾಲ ದೋಸೆ ತುಂಬಾ ಇಷ್ಟ ಆಯಿತು. ಮಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಲ್ಲ, ಸೇಲಂ ಇಡ್ಲಿ ನಾವು ತಿಂದಿರೋದ್ರಲ್ಲಿ ತುಂಬಾ ಚೆನ್ನಾಗಿತ್ತು. ನಾನು ಈ 3 ಐಟಮ್ನ ಮಸ್ಟ್ರಿ ಅಂತ ಹೇಳ್ತೀನಿ. ಸೊ ಈಗ ನಮ್ಮ ಊಟ ಮುಗೀತು. ಸೊ ಪಕ್ಕದಲ್ಲೇ ಒಂದು ಟೀ ಶಾಪ್ ಇದೆ. ಒಂದು ಕಾಫಿ ಶಾಪಲ್ಲಿ ಇವಾಗ ಕಾಫಿನ ಕುಡಿಯೋಣ ಬನ್ನಿ ಸ್ನೇಹಿತರೆ. ಸರ್ ಯಾರಿ ಸಮಯ 10 ಗಂಟೆಗಿರಲಿ, ಸಮಯ ಬೆಳಗಿನ ಜಾವ 6 ಗಂಟೆಗಿರಲಿ, ಕಾಫಿ ಕುಡಿಯೋದು ನಮ್ಮ ಅಭ್ಯಾಸ. 2 ಕಾಫಿ ಬೇಕಿತ್ತು. ಕಾಫಿ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಏನಾದರೂ ಊಟ, ರಾತ್ರಿ ಊಟಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ
ಕಾಫಿ ಕೊಡಲಿಲ್ಲ ಅಂದರೆ ಅದು ಅದಕ್ಕೆ ಸರಿ ಹೋಗಲ್ಲ. ಸೊ ಅದಕ್ಕೆ ಪಕ್ಕದಲ್ಲೇ ಇದ್ದಿದ್ದು ಒಂದು ಹೋಟ್ಲಿಗೆ ಬಂದ್ವಿ. ಐ ಮೀನ್ ಕಾಫಿ ಸ್ಟೈಲ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಮಾಡಿದ್ದಾರೆ. ಹೌದು, ಚಿಕ್ಕಮಂಗ್ಳೂರು ನೆನಪಾಯ್ತು ನನಗೆ ಕಾಫಿ ಕುಡಿದ ತಕ್ಷಣ. ಮಲೆನಾಡು ಕಾಫಿ ಪುಡಿ ಕಾಫಿನ ಟೇಸ್ಟ್ ಮಾಡಿ ನೈಸ್, ಚೆನ್ನಾಗಿದೆ. ದೋಸೆ ಇಡ್ಲಿ ಎಲ್ಲ ಟೇಸ್ಟ್ ಮಾಡಿ ಆಯಿತು. ಕಾಫಿನ ಕುಡಿತಾ ದೋಸೆ ಯಾವ ಥರ ಇತ್ತು, ನನಗೆ ಯಾವ ಥರ ಅನ್ನಿಸ್ತು, ಅವ್ರಿಗೆ ಯಾವ ಥರ ಅನ್ನಿಸ್ತು ಅಂತೇಳಿ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ. ಇದು ನಮಗೆ ಅನಿಸಿದ್ದು ಡೋಂಟ್ ಟೇಕ್ ರಾಂಗ್, ಮತ್ತು ನಮಗೇನು ಫೀಲ್ ಆಗಿದೆ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತೀವಿ? ನನಗೆ 2 ಥರ ದೋಸೆ ಟೇಸ್ಟ್ ಮಾಡಿದೆ. ಒಂದು ಮೈಸೂರು ಮಸಾಲೆ ದೋಸೆ, ದಟ್ ವಾಸ್ ಗುಡ್. ಗೀ ಪುಡಿ ಮಸಾಲೆ ಅಂತ ಒಂದು ಹಾಕ್ಕೊಟ್ಬಿಟ್ರು. ಮೋಸ್ಟ್ಲಿ ಅವರು ಎಕ್ಸಿಜರೇಟ್ ಆಗಿಬಿಟ್ಟು ನಾವು ವೀಡಿಯೋ ಮಾಡ್ತಿದ್ದೀವಿ ಅನ್ನೋದಕ್ಕೇನೋ ಪುಡಿ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅನ್ಸುತ್ತೆ. ಅದು ಸ್ವಲ್ಪ ಮುಖಕ್ಕೆ ಹೊಡಿತಿತ್ತು, ತುಪ್ಪ ಬೇರೆ ಹಾಕಿದ್ದು. ಚಟ್ನಿ ಓಕೆ, ಮೈಸೂರು ಮಸಾಲೆ ದೋಸೆ ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಮತ್ತು ಇಡ್ಲಿ ಓಕೆ ಫೈನ್, ಇಡ್ಲಿ ತುಂಬ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ಓಕೆ, ಅದಾಗಿದ್ಮೇಲೆ ಫೈನ್. ಓವರಾಲ್ ರೇಟಿಂಗ್ಸ್ ಕೊಡಬೇಕಂದ್ರೆ ಅಪಾನ್ 10 ವಿ ಕ್ಯಾನ್ ಗೋ ಫಾರ್ 8 or 7 ಮೇ ಬಿ. ಓವರಾಲ್ ರೇಟಿಂಗ್ ಅಪಾನ್ 10. ನಾನು ಗೀ ಪುಡಿ ಮಸಾಲ ದೋಸೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಕಂಬೈನ್ ಆಗಿ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಪ್ರಾಪರಾಗಿ ರೋಸ್ಟ್ ಮಾಡಿ ಕೊಟ್ಟಿದ್ದು. ಸೊ ಚಟ್ನಿ ತುಂಬಾ ಟೇಸ್ಟಿ ಆಗಿತ್ತು ಸ್ನೇಹಿತರೆ. ಸೊ ಸ್ವಲ್ಪ ಗೀ ಜಾಸ್ತಿ ಅನ್ನಿಸ್ತು ನನಗೆ. ಅದರ್ವೈಸ್ ದೋಸೆ ಇಸ್ ವೆರಿ ಗುಡ್. ಸೊ ನನ್ನ ಪ್ರಕಾರ ಕೇಳಿದ್ರೆ 8 out of 10 ಇದು ನನ್ನ ರೇಟಿಂಗ್ಸು ಗೀ ಪುಡಿ ದೋಸೆಗೆ. ಸೊ ಓವರಾಲ್ ಹೋಟೆಲ್ ರೇಟಿಂಗ್ ಬಂದ್ಬಿಟ್ಟು 8 out of 10. ಸೊ ಕಾಫಿ ಬಂದ್ಬಿಟ್ಟು 10 out of 10. ಸೊ ಸ್ನೇಹಿತರೆ, ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ, ನೋಟಿಫಿಕೇಶನ್ ಬರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ. ಆಲ್ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ಟೇಕ್ ಕೇರ್, ಬಾಯ್. ಭಯ್ಯ.